ಒಂದು ವೇಳೆ ನೀವೇನಾದರೂ ನಿಮ್ಮ ಲೈಫಲ್ಲಿ ಒಂದು ದೊಡ್ಡ ವೆಲ್ತನ್ನು ಕ್ರಿಯೇಟ್ ಮಾಡಬೇಕು ಅನ್ನೋ ಕನಸನ್ನು ಕಾಣ್ತಾ ಇದ್ದರೆ ಈ 9 ವಸ್ತುಗಳ ಮೇಲೆ ನಿಮ್ಮ ಹಣವನ್ನು ವೇಸ್ಟ್ ಮಾಡೋದನ್ನು ಮೊದಲು ನಿಲ್ಲಿಸಿ. ನೀವು ನಿಮ್ಮ ವಾಂಟ್ಸ್ಗಳ ಮತ್ತು ನೀಡ್ಸ್ಗಳ ಮೇಲೆ ಬಹಳಷ್ಟು ಕ್ಲಾರಿಟಿಯನ್ನು ಸಾಧಿಸಬೇಕು. ನೀವು ಯಾವಾಗ ಕಷ್ಟಪಡ್ತಾ ಇರ್ತೀರೋ, ಸ್ಟ್ರಗಲ್ ಮಾಡ್ತಾ ಇರ್ತೀರೋ, ಸೇವಿಂಗ್ ಮಾಡೋ ಅವಶ್ಯಕತೆ ಇರುತ್ತೋ, ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇರುತ್ತೋ, ಆವಾಗ ನೀವು ವಾಂಟ್ಸ್ಗಳ ಕಡೆಗೆ ಜಾಸ್ತಿ ಗಮನ ಕೊಡಬಾರ್ದು. ನಿಮ್ಮ ಆಸೆಗಳನ್ನು ಸ್ವಲ್ಪ ಹಿಡಿದಿಟ್ಟುಕೊಳ್ಬೇಕು ಮತ್ತು ಅವಶ್ಯಕತೆಗಳ ಮೇಲೇ ಜಾಸ್ತಿ ದುಡ್ಡನ್ನು ಖರ್ಚು ಮಾಡಿ ಎಷ್ಟಾಗುತ್ತೋ ಅಷ್ಟು ಸೇವಿಂಗ್ ಮಾಡಬೇಕು, ಎಷ್ಟಾಗುತ್ತೋ ಅಷ್ಟು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅದಕ್ಕಾಗಿ ನೀವು ಸ್ಟಾರ್ಟಿಂಗ್ನಲ್ಲಿ ಫೈನಾನ್ಷಿಯಲ್ ಡಿಸಿಪ್ಲಿನನ್ನು ಬೆಳೆಸಿಕೊಳ್ಳಿ ಮತ್ತು ನೀಡ್ಸ್ಗಳ ಮೇಲೆ ಜಾಸ್ತಿ ಫೋಕಸ್ ಮಾಡಿ, ವಾಂಟ್ಸ್ಗಳನ್ನು ಸ್ವಲ್ಪ ಸೈಡಲ್ಲಿರಿ, ಅವುಗಳನ್ನು ಲಾಸ್ಟಿಗೆ ಪ್ಲ್ಯಾನಿಂಗ್ ಮಾಡಿ. ಯಾವಾಗ ನಿಮಗೆ ಫೈನಾನ್ಷಿಯಲ್ ಫ್ರೀಡಮ್ ಸಿಗತ್ತಲ್ಲ ಆವಾಗ ನಿಮ್ಮ ಎಲ್ಲ ಕನಸುಗಳನ್ನು, ಆಸೆಗಳನ್ನು, ದುರಾಸೆಗಳನ್ನು ಈಡೇರಿಸಿಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇವುಗಳನ್ನು ದೂರ ಇರಿ. ನಿಮಗೇನಾದರೂ ಒಂದು ದೊಡ್ಡ ವೆಲ್ತನ್ನು ಕ್ರಿಯೇಟ್ ಮಾಡಬೇಕಪ್ಪ ಅಂತಂದರೆ ಈ 9 ವಸ್ತುಗಳ ಮೇಲೆ ಅನಾವಶ್ಯಕವಾಗಿ ಹಣವನ್ನು ವೇಸ್ಟ್ ಮಾಡೋದನ್ನು ನಿಲ್ಲಿಸಿ. ಅವು ಇಂತಿವೆ. ನಂಬರ್ 1, ಎಕ್ಸ್ಪೆನ್ಸಿವ್ ಬ್ರ್ಯಾಂಡೆಡ್ ಕ್ಲಾತ್ಸ್. ಭಾಳಷ್ಟು ಜನರ ತಲೆಯಲ್ಲಿ ಒಂದು ಮಿತ್ತಿದೆ, ಏನಪ್ಪ ಅಂತಂದರೆ ನಾನು ಬ್ರ್ಯಾಂಡೆಡ್ ಆಗಿರುವ ಬಟ್ಟೆಗಳನ್ನು ಹಾಕ್ಕೊಂಡ್ರೆ, ಡಿಸೈನರ್ ಮೇಡ್ ಬಟ್ಟೆಗಳನ್ನು ಹಾಕ್ಕೊಂಡ್ರೆ ನಾನು ತುಂಬಾ ಸುಂದರವಾಗಿ ಕಾಣಿಸುವೆ, ನನ್ನ ಲುಕ್ಕು ಎನ್ಹ್ಯಾನ್ಸ್ ಆಗುತ್ತೆ, ಹುಡುಗಿರು ಬೀಳ್ತಾರೆ, ಹವಾ ಆಗುತ್ತೆ ಅಂತೆಲ್ಲ ಅವ್ರು ಏನು ಮಾಡ್ತಾ ಇರ್ತಾರೆ, ಬ್ರ್ಯಾಂಡೆಡ್ ವಸ್ತುಗಳ ಮೇಲೆ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾ ಇರ್ತಾರೆ. 10,000, 20,000, 30,000ದ ಡ್ರೆಸ್ಗಳನ್ನು ಕೂಡ ಪರ್ಚೇಸ್ ಮಾಡ್ತಾ ಇರ್ತಾರೆ. ಬ್ರ್ಯಾಂಡ್ ಇದೆ, ಚೆನ್ನಾಗಿದೆ, ಮಾಲಿಂದ ತರ್ತಾ ಇದ್ದೀನಿ, ಡಿಸೈನರ್ ಮೇಡ್ ಇದೆ ಅಂತೆಲ್ಲನೂ ಹೀಗೆ ದುಡ್ಡು ವೇಸ್ಟ್ ಮಾಡ್ತಾ ಇರ್ತಾರೆ. ನೀವು ಈ ಥರನಾದ ದುಂದು ವೆಚ್ಚ ಮಾಡೋಕ್ಕೆ ಹೋಗಬೇಡಿ, ಸರಿನಾ? ನಿಮಗೆ 500 ರೂಪಾಯಿಯಿಂದ ಹಿಡಿದು 2-3 ಸಾವಿರ ರೂಪಾಯಿಗಳಲ್ಲೂ ಕೂಡ ಬ್ರ್ಯಾಂಡೆಡ್ ಆಗಿರುವುದಕ್ಕಿಂತಲೂ ಬೆಸ್ಟ್ ಆಗಿರುವ ಬಟ್ಟೆಗಳು ಬರ್ತವೆ. ನೋ ಡೌಟ್ ನೀವು ಚೆನ್ನಾಗಿ ಕಾಣಬೇಕು. ನೀವು ಚೆನ್ನಾಗಿ ಕಾಣಬೇಕಂದ್ರೆ ಸ್ವಲ್ಪ ದುಡ್ಡು ಖರ್ಚು ಮಾಡಲೇಬೇಕು ಒಳ್ಳೆ ಬಟ್ಟೆಗಳ ಮೇಲೆ. ಆದರೆ ನೀವು ಬ್ರ್ಯಾಂಡೆಡ್ ವಸ್ತುಗಳೇ ಬೇಕಂತೇಳಿ ಅವುಗಳ ಮೇಲೆ ದುಡ್ಡನ್ನು ಖರ್ಚು ಮಾಡ್ಕೊಂಡ್ಬಿಟ್ರೆ ಮುಂದೆ ಒಂದಿನ ಪರಿಸ್ಥಿತಿ ಹೆಂಗೆ ಬರತ್ತಪ್ಪ ಅಂತಂದರೆ ಬಟ್ಟೆ ಖರೀದಿ ಮಾಡೋಕ್ಕೂ ಕೂಡ ನಿಮ್ಮ ಹತ್ರ ದುಡ್ಡಿರಲ್ಲ. ಆ ಲೆವೆಲ್ಗೆ ನೀವು ಬರ್ಬಾದಾಗ್ತೀರ. ಅದಕ್ಕಾಗಿ ಆರಂಭದ ದಿನಗಳಲ್ಲಿ ಸ್ವಲ್ಪ ನಿಮ್ಮ ಕೈ ಮೇಲೆ ಹಿಡಿತಾ ಇರಲಿ, ನಿಮ್ಮ ಮನಸ್ಸಿನ ಮೇಲೆ ಹಿಡಿತಾ ಇರಲಿ. ಈಗ ನಾನು ಈ ಶರ್ಟ್ ಹಾಕೊಂಡಿದ್ದೀನಲ್ಲ, ನಿಮಗೇನು ಅನಿಸುತ್ತೆ, ಇದಕ್ಕೆ ನಾನೇನೋ ಆದರೂ 5,000, 10,000, 20,000 ಕೊಟ್ಟಿದ್ದೀನಾ? ಇಲ್ಲ. ನಾನು ಇದನ್ನು ಬ್ರ್ಯಾಂಡೆಡ್ ವಸ್ತುಗಳಿಗಿಂತಲೂ ಬೆಸ್ಟ್ ಕ್ವಾಲಿಟಿಯಲ್ಲಿರೋದನ್ನು ಸೆಲೆಕ್ಟ್ ಮಾಡಿರುವೆ. ಇದರ ಬೆಲೆ ಎಷ್ಟಪ್ಪ ಅಂತಂದರೆ ಜಸ್ಟ್ 999 ರೂಪೀಸ್. ನನ್ನ ಹತ್ರ ಒಂದು ಪ್ಯಾಂಟ್ ಇದೆ, ಇದಕ್ಕೆ ಮ್ಯಾಚಿಂಗ್ ಆಗೋ ಥರ ಖಾಕಿ ಕಲರ್ನಲ್ಲಿದೆ ಮತ್ತು ಅದು ಸ್ಟ್ರೆಚಬಲ್ ಇದೆ. ಅದರ ರೇಟ್ ಎಷ್ಟಪ್ಪ ಅಂತಂದರೆ 1,500 ರೂಪಾಯಿ. ಸೊ ನೀವು 2-2.5 ಸಾವಿರ ಖರ್ಚು ಮಾಡಿದರೂ ಕೂಡ ನಿಮಗೆ ಚೆನ್ನಾಗಿರುವ ಬ್ರ್ಯಾಂಡೆಡ್ಗಿಂತಲೂ ಬೆಸ್ಟ್ ಆಗಿರುವ ಡ್ರೆಸ್ಗಳು ಬರ್ತವೆ. ಅಂಥವುಗಳನ್ನು ತೆಗೆದುಕೊಳ್ಳಿ. ಅನಾವಶ್ಯಕವಾಗಿ ಬ್ರ್ಯಾಂಡೆಡು, ಡಿಸೈನರ್ಗಳ ಮೇಲೆ ನಿಮ್ಮ ಹಣವನ್ನು ಸುಡೋಕೆ ಹೋಗಬೇಡಿ. ನಂಬರ್ 2, ಓವರ್ ಪ್ರೈಸ್ಡ್ ಲೇಟೆಸ್ಟ್ ಟೆಕ್ ಗ್ಯಾಜೆಟ್ಸ್. ಜನರಲ್ಲಿ ಒಂದು ಕೆಟ್ಟ ಹ್ಯಾಬಿಟ್ ಇರುತ್ತೆ, ಮಾರ್ಕೆಟ್ನಲ್ಲಿ ಏನು ಹೊಸದು ಬರುತ್ತೋ ಆ ಮಾಡೆಲ್ ಇವ್ರಿಗೆ ಬೇಕೇ ಬೇಕು. ಉದಾಹರಣೆಗಾಗಿ ಹೇಳಬೇಕಂತಂದರೆ ಐಫೋನ್ ಹೊಸ ಮಾಡೆಲ್ ಲಾಂಚ್ ಆಗಿದೆ, ಇವನ ಹತ್ರ 15 ಇರುತ್ತೆ, ಐಫೋನ್ 15, ಒಂದು 6 ತಿಂಗಳಲ್ಲೇ ಮತ್ತೊಂದು ಬಂದಿರುತ್ತೆ ಐಫೋನ್ 16 ಅಂತೇಳಿ. ಇವನು ಖರೀದಿ ಮಾಡೋಕ್ಕೆ ಎದ್ದೇ ಬಿಡ್ತಾನೆ, ಲೋನ್ ಮಾಡ್ತಾನೆ, ಇಲ್ಲ ಇರೋ ಸೇವಿಂಗನ್ನೆಲ್ಲ ಅದರಲ್ಲಿ ಸುಟ್ಟುಬಿಟ್ಟು ಆ ಐಫೋನ್ ಹೊಸ ಮಾಡೆಲ್ ತೊಗೊಂಡ್ಬರ್ತಾನೆ. ಜನ ಹಿಂಗೆ ಮಾಡ್ತಾರೆ, ಹೊಸ ಲ್ಯಾಪ್ಟಾಪ್ ಬಂತು, ಹೊಸ ಟ್ಯಾಬ್ ಬಂತು, ಹೊಸ ವಾಚ್ ಬಂತು, ಸ್ಮಾರ್ಟ್ ವಾಚ್ ಬಂತು, ಹೊಸದಾಗಿರುವ ಅಪ್ಡೇಟೆಡ್ ವರ್ಷನ್ನೇ ಬೇಕು ಇವರಿಗೆ. ಈ ರೀತಿ ಅವರು ಹಣವನ್ನು ಸುಡ್ತಾರೆ, ದುಂದು ವೆಚ್ಚ ಮಾಡ್ತಾರೆ. ನೀವು ಈ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಈ ರೀತಿ ಅಪ್ಡೇಟೆಡ್ ವರ್ಷನ್ ತೆಗೆದುಕೊಳ್ಳೋದು, ಹೊಸ ಮಾಡೆಲ್ ತೆಗೆದುಕೊಳ್ಳೋದ್ರಿಂದ ನಿಮಗೇನೂ ಬೆನಿಫಿಟ್ ಆಗಲ್ಲ, ವ್ಯಾಲ್ಯೂ ಆ್ಯಡ್ ಆಗಲ್ಲ. ಮತ್ತು ಅಂಥ ಸಿಗ್ನಿಫಿಕೆಂಟ್ ಅಪ್ಡೇಟ್ಗಳು ಕೂಡ ಅದರಲ್ಲಿ ಏನಿರಲ್ಲ. ಮತ್ತು ಈ ಟೆಕ್ ಗ್ಯಾಜೆಟ್ಸ್ಗಳು ನಿಮ್ಮ ಹೆಲ್ತ್ನಲ್ಲಿ, ವೆಲ್ತ್ನಲ್ಲಿ, ಹ್ಯಾಪಿನೆಸ್ನಲ್ಲಿ ಯಾವುದೇ ಥರನಾದ ವ್ಯಾಲ್ಯೂವನ್ನು ಆ್ಯಡ್ ಮಾಡಲ್ಲ. ಅದು ಕಂಪ್ಲೀಟ್ ವೇಸ್ಟ್ ಆಫ್ ಟೈಮ್ ಇದೆ. ನಿಮಗೆ ಅವಶ್ಯಕತೆ ಇದೆ ಅಂತಂದರೆ ಈ ಥರನಾದ ಐಫೋನು, ವಾಚು ಇಂಥವುಗಳನ್ನೆಲ್ಲ ತೆಗೆದುಕೊಳ್ಳಿ. ಒಂದು 4-5 ವರ್ಷ ಅದೇ ಇರಲಿ. ಅದನ್ನು ಬಿಟ್ಟು ಪ್ರತಿ ಸಲ ಹೊಸದು ಬಂತಂತಂದರೆ ಹೊಸದು ತಗೊಳ್ಳೇಬೇಕು ಅನ್ನೋ ಏನು ನಿಯಮವಿಲ್ಲ. ಈ ರೀತಿ ಮಾಡೋದನ್ನು ಅವಾಯ್ಡ್ ಮಾಡಿ. ನಂಬರ್ 3, ಕ್ರೆಡಿಟ್ ಕಾರ್ಡ್ ಇಂಟ್ರೆಸ್ಟ್ ಪೇಮೆಂಟ್ಸ್. ನೀವು ಕ್ರೆಡಿಟ್ ಕಾರ್ಡ್ ಮೇಲೆ ಏನಾದರೂ ಇಂಟ್ರೆಸ್ಟನ್ನು ಅಂದರೆ ಬಡ್ಡಿಯನ್ನು ಕಟ್ತಾ ಇದ್ದರೆ ನೀವು ಡೆಟ್ ಟ್ರ್ಯಾಪಲ್ಲಿ ಇದ್ದೀರಿ ಅಂತಂದಂಗೆ ಅರ್ಥ. ನೀವೊಂದು 50,000 ಏನೋ ಖರೀದಿ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ. ಕ್ರೆಡಿಟ್ ಕಾರ್ಡ್ ಕಂಪ್ನಿಯವರು ನಿಮಗೇನು ಹೇಳ್ತಾರೆ, ಕಾಲ್ ಮಾಡಿ, ಯಾಕೆ ಸುಮ್ಮನೆ 50,000 ಒಮ್ಮೆಲೆ ಕೊಡ್ತೀರಾ, ಕ್ಯಾಪಿಟಲ್ ಸೇವ್ ಮಾಡಿ ಮತ್ತು 50,000ವನ್ನು ಇನ್ಸ್ಟಾಲ್ಮೆಂಟಲ್ಲಿ ಕೊಡಿ ಅಂತ ಹೇಳ್ತಾರೆ. ಆದರೆ ಅವರ ಇನ್ಸ್ಟಾಲ್ಮೆಂಟಿನ ಹಿಂದೆ ಎಷ್ಟು ಬಡ್ಡಿ ದರ ಹಚ್ಚಿರ್ತಾರಪ್ಪ ಅಂತಂದರೆ 28%, 32% ಹಿಂಗೆ ಹಚ್ಚಿರ್ತಾರೆ. ಬಡ್ಡಿ ಮೇಲೆ ಬಡ್ಡಿ ದರ ಹಚ್ಚಿರ್ತಾರೆ. ನಿಮಗೆ ಬರೀ ಇನ್ಸ್ಟಾಲ್ಮೆಂಟು ಸಣ್ಣದಾಗ್ತಾ ಇದೆ ಅನ್ನೋದು ಕಾಣಿಸುತ್ತೆ, ಬಟ್ ಅಲ್ಲಿ ಬಡ್ಡಿ ಮೇಲೆ ಬಡ್ಡಿ ಹೋಗೋದು ನಿಮಗೆ ಗೊತ್ತಾಗಲ್ಲ. ಇದರಿಂದ ನೀವು ಬಡವರಾಗ್ತೀರಾ, ದಿವಾಳಿ ಆಗ್ತೀರಾ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಕ್ರೆಡಿಟ್ ಕಾರ್ಡ್ ಮೇಲೆ ಇಂಟ್ರೆಸ್ಟನ್ನು ಕಟ್ಟಕ್ಕೆ ಹೋಗಬೇಡಿ.
ಕ್ರೆಡಿಟ್ ಕಾರ್ಡ್ ಎಷ್ಟು ಬಿಲ್ ಜನರೇಟ್ ಆಗಿರುತ್ತೋ ಅದನ್ನು ಪೇ ಮಾಡೋಕ್ಕೆ ನಿಮಗೆ ಮಿನಿಮಮ್ 45 ದಿವಸ ಆದರೂ ಟೈಮ್ ಇರುತ್ತೆ. ಫುಲ್ ಪೇಮೆಂಟ್ ಮಾಡಿಬಿಡಿ. ಅನಾವಶ್ಯಕವಾಗಿ ಇನ್ಸ್ಟಾಲ್ಮೆಂಟ್ಗಳನ್ನು ಹಾಕೋಕೆ ಹೋಗ್ಬಿಡಿ. ಯಾವತ್ತು ಡ್ಯೂ ಡೇಟ್ ಇರುತ್ತೋ ಅದಕ್ಕಿಂತಲೂ ಮುಂಚೆ ಕಂಪ್ಲೀಟ್ ಪೇಮೆಂಟ್ ಮಾಡಿಬಿಡಿ. ಇಂಟ್ರೆಸ್ಟ್ ಕಟ್ಟಕ್ಕೆ ಹೋಗ್ಬೇಡಿ. ಕ್ರೆಡಿಟ್ ಕಾರ್ಡನ್ನು ಸ್ಮಾರ್ಟಾಗಿ ಯೂಸ್ ಮಾಡಿ. ನಂಬರ್ 4, ಅನ್ಯೂಸ್ಡ್ ಸಬ್ಸ್ಕ್ರಿಪ್ಷನ್ಸ್. ನಾವು ಬಹಳಷ್ಟು ಸರ್ತಿ ಏನು ಮಾಡ್ತೀವಪ್ಪ ಅಂತಂದರೆ ಅದು ಅವಶ್ಯಕತೆನೇ ಇರಲ್ಲ ನಮಗೆ, ಆದರೂ ಕೂಡ ನಾವು ಪ್ರೀಮಿಯಮ್ಮು ಪೇಡು ಸಬ್ಸ್ಕ್ರಿಪ್ಷನ್ಗಳನ್ನು ತೆಗೆದುಕೊಂಡು ಬಿಡ್ತೀವಿ. ಅಲ್ಲಿ ನಮ್ಮ ಕ್ರೆಡಿಟ್ ಕಾರ್ಡನ್ನು ಇಲ್ಲವೇ ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಲಿಂಕ್ ಮಾಡಿಬಿಡ್ತೀವಿ. ಅದು ಪ್ರತಿ ತಿಂಗಳು ಅಷ್ಟು ದುಡ್ಡು ಕಟ್ಟಾಗ್ತಾನೆ ಇರುತ್ತೆ. ನಾವು OTT ಪ್ಲ್ಯಾಟ್ಫಾರ್ಮ್ಗಳನ್ನು, ನಾವು ಗೇಮ್ಸ್ಗಳನ್ನು, ಶೋಗಳನ್ನು ನೋಡ್ತಾನೆ ಇರಲ್ಲ. ನಾವು ಆ ಪ್ಲ್ಯಾಟ್ಫಾರ್ಮ್ಗಳನ್ನು ಮತ್ತು ಆ ಗೆಜೆಟ್ಸ್ಗಳನ್ನು ಸಬ್ಸ್ಕ್ರಿಪ್ಷನನ್ನು ಯೂಸೇ ಮಾಡ್ತಾ ಇರಲ್ಲ. ನಾವು ಬುಕ್ಸ್ಗಳನ್ನು ಓದಬೇಕು ಆನ್ಲೈನಲ್ಲೇ ಅಂತ ತೊಗೊತೀವಿ, ಓದೋಕ್ಕಾಗಲ್ಲ. ಮೊಬೈಲ್ನಲ್ಲಿ ಹಿಂಗೆ ಬುಕ್ಸ್ ಓದ್ತಾ ಇರ್ತೀವಿ, ವಾಟ್ಸಪ್ ಮೆಸೇಜ್ ಬರುತ್ತೆ, ಇನ್ಸ್ಟಾಗ್ರಾಮ್ ಅಪ್ಡೇಟ್ ಬರುತ್ತೆ, ಇಮೇಲ್ ಬರುತ್ತೆ, ಇಲ್ಲ ಯಾರ್ದಾದ್ರೂ ಕಾಲ್ ಬರುತ್ತೆ, ಅದರಲ್ಲಿ ಹೋಗಿಬಿಡ್ತೀವಿ, ಅದನ್ನು ಯೂಸೇ ಮಾಡಲ್ಲ. ಮತ್ತು ಜಿಮ್ಮಿಗೆ ಸಬ್ಸ್ಕ್ರಿಪ್ಷನ್ ತೊಗೊಂಡಿರ್ತೀವಿ, ಅಲ್ಲಿ ಕೂಡ ಹೋಗಲ್ಲ ನಾವು ರೆಗ್ಯುಲರಾಗಿ. ಈ ರೀತಿ ನಮ್ಮ ಲೈಫಲ್ಲಿ ನಾವು ಬಳಸದೇನೆ ಸಬ್ಸ್ಕ್ರಿಪ್ಷನ್ಗಳನ್ನು ತೆಗೆದುಕೊಂಡಿರ್ತೀವಿ. ಅವುಗಳ ಮೇಲೆ ದುಡ್ಡು ಹಾಗೆ ಹೋಗ್ತಾ ಇರುತ್ತೆ, ನಮಗೆ ಗೊತ್ತೇ ಇರಲ್ಲ. ಸೊ ನೀವು ಈ ರೀತಿ ಯಾವುದಾದ್ರೂ ಬಳಸದೇ ಇರುವ ಸಬ್ಸ್ಕ್ರಿಪ್ಷನ್ಗಳು ಇನ್ನೂ ಕಂಟಿನ್ಯೂ ಇದ್ದರೆ ಅವುಗಳನ್ನು ಕ್ಯಾನ್ಸಲ್ ಮಾಡಿ, ದುಡ್ಡು ಉಳಿಸಿ. ಹನಿ ಹನಿ ಕೂಡಿದರೇ ಹಳ್ಳ ಆಗುತ್ತೆ. ಅದೇ ರೀತಿ ನೀವು 1 ರೂಪಾಯಿ ಉಳಿಸಿದ್ರೇ ನಿಮ್ಮ ಹತ್ರ ಲಕ್ಷ ಕೋಟಿ ಬರುತ್ತೆ. ಅದಕ್ಕಾಗಿ ಅನ್ಯೂಸ್ಡ್ ಆಗಿರುವ ಸಬ್ಸ್ಕ್ರಿಪ್ಷನ್ಗಳನ್ನೆಲ್ಲವನ್ನು ಕ್ಯಾನ್ಸಲ್ ಮಾಡಿ. ನಂಬರ್ 5, ಲಾಟ್ರಿ ಟಿಕೆಟ್ಸ್. ಈ ಬಡ ಜನ ಇರ್ತಾರಲ್ಲ, ಇವರಿಗೆ ಸಿಕ್ಕಾಪಟ್ಟೆ ಕಷ್ಟಗಳಿರ್ತವೆ. ಅದಕ್ಕಾಗಿಯೇ ಇವರು ಮೂಢನಂಬಿಕೆಗಳ ಬೆನ್ನಿಂದೆ ಹೋಗ್ತಾರೆ, ದೇವರ ಬೆನ್ನಿಂದೆ ಹೋಗ್ತಾರೆ. ದೇವರೇ ನನಗೆ ಅದು ಕೊಡು ಇದು ಕೊಡು ಅಂತೇಳಿ ಬೇಡ್ಕೊತಾರೆ. ಇಲ್ಲ ಈ ರೀತಿಯಾದ ಲಾಟ್ರಿ ಇರುತ್ತೆ, ಮನಿ ಡಬಲ್ ಸ್ಕೀಮ್ ಇರುತ್ತೆ, ಗ್ಯಾಮ್ಲಿಂಗ್ಗಳಲ್ಲಿ ಹೋಗಿ ದುಡ್ಡು ಹಾಕ್ತಾರೆ. ಅವರಿಗೇನು ಕೆಲಸ ಮಾಡದೇನೆ ಕೋಟ್ಯಾಧಿಪತಿ ಆಗಬೇಕು ಅನ್ನೋ ಒಂದು ದುರಾಸೆ, ಹುಚ್ಚು ಕನಸು, ಹುಚ್ಚು ಆಸೆ. ಅದಕ್ಕಾಗಿ ಅವ್ರು ಏನು ಮಾಡ್ತಾರೆ, 2,000 ಕೊಟ್ಬಿಟ್ಟು ಲಾಟ್ರಿ ಟಿಕೆಟ್ ಖರೀದಿ ಮಾಡ್ತಾರೆ. ಆದರೆ ಅವರು 2,000 ಕೊಟ್ಬಿಟ್ಟು ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ ಇದೆ ಅಂತಂದರೆ ಕೋರ್ಸಿಗೆ ಜಾಯ್ನ್ ಆಗಲ್ಲ. ಇಲ್ಲ ಯಾವುದಾದ್ರೂ ಒಂದು ವರ್ಕ್ಶಾಪ್ ಇದೇನೋ ಬಂದ್ರೋ ಅಂತಂದರೆ ಬರಲ್ಲ. ಅವರು ಈ ರೀತಿ ಪ್ರಾಕ್ಟಿಕಲ್ ವೇನಲ್ಲಿ ಶ್ರೀಮಂತರಾಗೋಕ್ಕೆ ಟ್ರೈ ಮಾಡಲ್ಲ. ಲಾಟ್ರಿ ಹತ್ತತ್ತೆ, ಲಾಟ್ರಿ ಹೈತಪ್ಪ ಅಂತಂದರೆ ನನಗೆ ಅದು ಸಿಗತ್ತೆ, ಬೈಕ್ ಸಿಗತ್ತೆ, ಕಾರ್ ಸಿಗತ್ತೆ, ಕೋಟಿ ಸಿಗತ್ತೆ ಅಂತೇಳಿ ಅದೇ ಒಂದು ದುರಾಸೆಯಲ್ಲಿ ಲಾಟ್ರಿ ಮೇಲೆ ಅವರು 10-20 ಸಾವಿರ ಖರ್ಚು ಮಾಡ್ತಾ ಇರ್ತಾರೆ. ಸೊ ನೀವೇನಾದರೂ ಇಂಥ ಕೆಲಸಗಳನ್ನು ಮಾಡ್ತಾ ಇದ್ರೆ ಮಾಡೋಕ್ಕೆ ಹೋಗ್ಬೇಡಿ. ಲಾಟ್ರಿ ಅನ್ನೋದು ಒಂದು ಸ್ಕ್ಯಾಮ್ ಆಗಿದೆ. ಯಾರು ಲಾಟ್ರಿ ಟಿಕೆಟ್ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ, ಅವ್ರು ಯಾರಿಗೂ ಕೊಡಲೇಬಾರ್ದು ಅನ್ನೋದಿರುತ್ತೆ. ಅವ್ರಿಗೆ ಬೇಕಾದವರಿಗೆ ಎಲ್ಲ ಯಾರಿಗಾದರೂ ಒಬ್ಬರಿಗೆ ಕೊಡ್ತಾರೆ. ಮತ್ತು ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಸ್ಗಳು, ಗ್ಯಾಮ್ಲಿಂಗ್ ಆ್ಯಪ್ಸ್ಗಳು ಬಂದಿವೆ ಅಲ್ಲ, ಅವು ಒಂಥರ ಲಾಟ್ರಿ ಇದ್ದಂಗೆ. ಸೈಕಾಲಜಿ ಸೇಮೇ ಇದೆ. ಅವ್ರಿಗೆ ಗೊತ್ತಿರೋ ಯಾರಿಗಾದರೂ 1 ಕೋಟಿ ಕೊಟ್ಟೋರೋ ಥರ ನಾಟಕ ಮಾಡೋದು. ಅವರಿಗೆ ಬೊಲೋರೋ ಕೊಟ್ಟೆ, ಥಾರ್ ಕೊಟ್ಟೆ, ಬೈಕ್ ಕೊಟ್ಟೆ, ಲ್ಯಾಪ್ಟಾಪ್ ಕೊಟ್ಟೆ ಅಂಥೇಳಿ ಈ ರೀತಿ ಡಮ್ಮಿ ಅಡ್ವರ್ಟೈಸ್ಮೆಂಟ್ಗಳನ್ನು ಮಾಡೋದು. ಲಾಟ್ರಿ ಟಿಕೆಟ್ನವರು ಕೂಡ ಇದನ್ನೇ ಮಾಡ್ತಾ ಇದ್ದಾರೆ, ಈ ಬೆಟ್ಟಿಂಗ್ ಆ್ಯಪ್ಸ್ನವರು ಕೂಡ ಇದನ್ನೇ ಮಾಡ್ತಾ ಇದ್ದಾರೆ. ಇಂಥಲ್ಲೆಲ್ಲ ದುಡ್ಡು ಹಾಕಕ್ಕೆ ಹೋಗಬೇಡಿ. ಇದು ಕಂಪ್ಲೀಟ್ ವೇಸ್ಟ್ ಆಫ್ ಮನಿ ಆಗಿದೆ, ಫ್ರಾಡ್ ಆಗಿದೆ. ಸೊ ನಿಮಗೆ ರಿಚ್ ಆಗಬೇಕಂತಂದರೆ ನೀವು ಸ್ಕಿಲ್ಗಳನ್ನು ಬೆಳೆಸೋದ್ರ ಮೇಲೆ ದುಡ್ಡನ್ನು ಖರ್ಚು ಮಾಡಿ. ನೀವು ಒಂದು ಲಾಟ್ರಿ ಟಿಕೆಟ್ ಮೇಲೆ ಎಷ್ಟು ದುಡ್ಡು ಖರ್ಚು ಮಾಡ್ತೀರೋ ಅಷ್ಟರಲ್ಲಿ ನಮ್ಮಂಥ ಕೋರ್ಸ್ಗಳು ಬರ್ತವೆ. ಉದಾಹರಣೆಗಾಗಿ ಹೇಳ್ಬೇಕಂತಂದರೆ ನಿಮ್ಗೆ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸ್ ಬರುತ್ತೆ, ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗ್ ಕೋರ್ಸ್ ಬರುತ್ತೆ, ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸ್ ಬರುತ್ತೆ, ಮೊಬೈಲ್ ವಿಡಿಯೋ ಎಡಿಟಿಂಗ್ ಕೋರ್ಸ್ ಬರುತ್ತೆ, ಲಾಗಿಂಗ್ ಕೋರ್ಸ್ ಬರುತ್ತೆ, ಸ್ಮಾರ್ಟ್ಫೋನ್ ಫಿಲ್ಮ್ ಮೇಕಿಂಗ್ ಕೋರ್ಸ್ ಬರುತ್ತೆ. ಈ ರೀತಿಯಾಗಿ ಬಹಳಷ್ಟು ಕೋರ್ಸ್ಗಳು ಬರ್ತವೆ ನಿಮಗೆ ಒಂದು ಲಾಟ್ರಿ ಟಿಕೆಟ್ ಬೆಲೆಯಲ್ಲಿ. ಸೊ ಅಲ್ಲಿ ಹೋಗಿ ಜೂಜಾಡೋದಕ್ಕಿಂತ, ಗ್ಯಾಮ್ಲಿಂಗ್ ಮಾಡೋದಕ್ಕಿಂತ ಸ್ಕಿಲ್ಗಳನ್ನು ಕಲಿಯೋದಕ್ಕಾಗಿ ದುಡ್ಡು ಖರ್ಚು ಮಾಡಿ ಲಾಟ್ರಿ ಮತ್ತು ಗ್ಯಾಮ್ಲಿಂಗ್ ಮೇಲೆ ದುಡ್ಡು ಖರ್ಚು ಮಾಡೋದನ್ನು ನಿಲ್ಲಿಸಿ. ನಂಬರ್ 6, ಫುಡ್ ಡೆಲಿವರಿ ಆ್ಯಪ್ಸ್. ನೀವೇನಾದರೂ ಹ್ಯಾಂಡಿಕ್ಯಾಪ್ ಆಗಿದ್ದೀರಾ, ನಿಮಗೆ ಮಾಡ್ಕೊಳ್ಳೋಕೆ ಬರಲ್ಲ ಅಡುಗೆ, ನೀವು ಸಿಂಗಲ್ ಆಗಿದ್ದೀರಾ, ಇಲ್ಲ ನಿಮಗೆ ಅನಾರೋಗ್ಯ ತಪ್ಪಿದೆ, ಮೈಗೆ ಹುಷಾರಿಲ್ಲ, ಮಾಡೋ ಪರಿಸ್ಥಿತಿ ಇಲ್ಲ, ಈ ಥರನಾದ ನಿಮಗೆ ಅಸಹಾಯಕತೆ ಇದೆ ಅಂತಂದರೆ ನೀವು ಫುಡ್ ಡೆಲಿವರಿ ಆ್ಯಪ್ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಿ ಮತ್ತು ಆನ್ಲೈನಲ್ಲಿ ಫುಡ್ಡನ್ನು ಆರ್ಡರ್ ಮಾಡಿ. ನೀವೆಲ್ಲ ನೆಟ್ಟಿಗೆ ಇದ್ದೀರಾ, ಕೈಕಾಲೆಲ್ಲ ನೆಟ್ಟಿಗೆ ಇದೆ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಈ ಫುಡ್ ಡೆಲಿವರಿ ಆ್ಯಪ್ಸ್ಗಳಲ್ಲಿ ಆರ್ಡರ್ ಮಾಡೋಕ್ಕೆ ಹೋಗಬೇಡಿ. ರೆಗ್ಯುಲರಾಗಿ ಮಾಡ್ತಾ ಇರ್ತಾರೆ. ನನ್ನ ಫ್ರೆಂಡ್ಸ್ಗಳಲ್ಲೇ ಎಷ್ಟೋ ಜನರನ್ನ ನಾನು ನೋಡಿರುವೆ. ಮನೇಲಿ ಹೆಂಡತಿ ಇದ್ದಾಳೆ, ಎಲ್ಲನೂ ಇರುತ್ತೆ, ಅಂದರೂ ಕೂಡ ಆರ್ಡ್ರ್ ಮಾಡ್ತಾನೆ ಇರ್ತಾರೆ ಅವರು. ಯಾಕೆ ಮಾಡ್ತೀರಾ? ಸೊ ಇಲ್ಲಿ ನಿಮ್ಮ ದುಡ್ಡು ವೇಸ್ಟ್ ಆಗ್ತಾ ಇದೆ, ಜೊತೆಗೆ ಹೆಲ್ತ್ ಕೂಡ ಕೆಡ್ತಾ ಇದೆ. ಸೊ ನಿಮ್ಗೇನಾದರೂ ಎಮರ್ಜೆನ್ಸಿ ಇದೆ ಅಂತಂದರೆ ನಿಮ್ಮ ಕಾಲೋನಿಯಲ್ಲೇ ಚೆನ್ನಾಗಿರೋ ಮೆಸ್ಗಳಿರ್ತವೆ, ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಬಂದುಬಿಡಿ, ಇಲ್ಲ ಅಲ್ಲಿ ಹೋಗಿ ಪಾರ್ಸಲ್ ತೆಗೆದುಕೊಂಡ್ಬಿಡಿ. ಈ ಆನ್ಲೈನ್ ಫುಡ್ ಡೆಲಿವರಿ ಆ್ಯಪ್ನವ್ರು ಏನು ಮಾಡ್ತಾರಪ್ಪ ಅಂತಂದರೆ ಎಲ್ಲ ಸಿಟಿಗಳಲ್ಲಿ, ಬರೀ ಬೆಂಗಳೂರಲ್ಲಿ ಅಷ್ಟೇ ಅಲ್ಲ, ಪುಣೆ, ಡೆಲ್ಲಿಯಲ್ಲಿ ಕೂಡ ನಾನು ನೋಡಿರುವೆ, ನೋಯ್ಡಾದಲ್ಲಿ, ಕಲ್ಕತ್ತಾದಲ್ಲಿ ಕೂಡ ನೋಡಿರುವೆ, ಮುಂಬೈದಲ್ಲಿ ನೋಡಿರುವೆ, ಮತ್ತು ಈಗ ಬೆಳಗಾವಿ ಅಂತಹ ಸಿಟಿಗಳಲ್ಲಿ ಕೂಡ ಬಂದಿವೆ. ಇವ್ರೇನು ಮಾಡ್ತಾರೆ, ಲೋಕಲ್ ಹೋಟೆಲ್ಸು ಮತ್ತು ಲೋಕಲ್ ಖಾನಾವಳಿಗಳು, ರೆಸ್ಟೋರೆಂಟ್ಗಳು ಮತ್ತು ಮೆಸ್ನವ್ರು ಇರ್ತಾರಲ್ಲ,
ಅವ್ರ ಕಡೆಯಿಂದನೇ ಖರೀದಿ ಮಾಡಿ ಡಬಲ್ ರೇಟಿಗೆ ತಂದು ನಿಮಗೆ ಡೆಲಿವರಿ ಮಾಡ್ತಾರೆ. ಅಲ್ಲಿ ಒಂದು 100 ರೂಪಾಯಿಗೆ ಊಟ ಬರ್ತಾ ಇತ್ತಪ್ಪ ಅಂತಂದರೆ ಇದೇ ಊಟವನ್ನು ನಿಮಗೆ ಅವರು 250 ರೂಪಾಯಿಗೆ ಕೊಡ್ತಾರೆ. ಇಲ್ಲಿ ಮತ್ತೆ ತರುವಾಗ ಲೇಟಾಗಿ ಕೊಡ್ತಾರೆ, ಮತ್ತು ನಿಮ್ಮ ಹೆಲ್ತ್ ಕೆಡತ್ತೆ, ಅಲ್ಲಿ ಹೈಜೀನ್ ಮೇಂಟೈನ್ ಇರಲ್ಲ, ಮತ್ತು ಅಷ್ಟೇನು ಟೇಸ್ಟು ಇರಲ್ಲ, ದುಡ್ಡು ವೇಸ್ಟು, ಟೈಮು ವೇಸ್ಟು, ಹೆಲ್ತು ವೇಸ್ಟು. ಸೊ ಹೀಗಾಗಿ ಈ ಫುಡ್ ಡೆಲಿವರಿ ಆ್ಯಪ್ಸ್ಗಳನ್ನೆಲ್ಲ ಬಿಟ್ಟಾಕಿ ಮತ್ತು ನೀವೇ ಮನೆಯಲ್ಲಿ ಕುಕಿಂಗ್ ಮಾಡೋದನ್ನು ಶುರು ಮಾಡಿ. ನಿಮ್ಮ ಹೆಂಡತಿಗೆ ಒಂದು ದಿವಸ ಬೇಜಾರಾಗಿದೆ ಮಾಡಲ್ಲ ಅಂತ ಇದ್ದಾಳೆ ಅಂತಂದರೆ ನೀವು ಮಾಡಿ. ನಿಮ್ಮ ದುಡ್ಡು ಕೂಡ ಉಳಿಯುತ್ತೆ, ಹೆಲ್ತ್ ಕೂಡ ಉಳಿಯುತ್ತೆ, ಮತ್ತು ನಿಮ್ಮ ರಿಲೇಷನ್ಶಿಪ್ಗಳು ಮತ್ತಷ್ಟು ಕ್ಲೋಸ್ ಆಗ್ತವೆ. ಟ್ರೈ ಇಟ್ ಇನ್ ಅ ಡಿಫ್ರೆಂಟ್ ವೇ. ಫುಡ್ ಡೆಲಿವರಿ ಆ್ಯಪ್ಸ್ಗಳು ಎಷ್ಟಿವೆನೋ ಅವುಗಳನ್ನೆಲ್ಲ ಅನ್ಇನ್ಸ್ಟಾಲ್ ಮಾಡಿ ಬಿಸಾಕ್ಬಿಡಿ, ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ನಂಬರ್ 7, ಟ್ರೆಂಡಿ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಇಕ್ವಿಪ್ಮೆಂಟ್. ಈಗ ಕೆಲವೊಂದಿಷ್ಟು ಜನರಿಗೆ ಈ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ನೋಡಿ ಹುಚ್ಚು ಹಿಡಿದ್ಬಿಡುತ್ತೆ, ಒಮ್ಮಿಂದೊಮ್ಮೆಲೆ 6 ಪ್ಯಾಕ್ ಮಾಡುವೆ, ಒಮ್ಮಿಂದೊಮ್ಮೆಲೆ ಫಿಟ್ ಆಗುವೆ ಅಂಥೇಳಿ. ಅವ್ರು ಅದಕ್ಕೆ ದಿನ ಬೆಳಿಗ್ಗೆ ಬೇಗನೆ ಎದ್ದು ಗ್ರೌಂಡಲ್ಲಿ ಹೋಗಿ ಆಟ ಆಡೋದು, ಅಲ್ಲಿ ರನ್ನಿಂಗ್ ಮಾಡೋದು, ಎಕ್ಸರ್ಸೈಸ್ ಮಾಡೋದು, ಸೈಕ್ಲಿಂಗು ಇಂಥದ್ದೇನು ಮಾಡಲ್ಲ. ಅವ್ರೇನು ಮಾಡ್ತಾರೆ, ಅಲ್ಲಿ ಆನ್ಲೈನ್ ಯೂಟ್ಯೂಬರ್ಸ್ಗಳು, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳು, ಇನ್ಸ್ಟಾಗ್ರಾಮ್ ಹುಡುಗಿಯರು ಏನೇನೆಲ್ಲ ಪ್ರಾಡಕ್ಟ್ ರಿಕಮೆಂಡ್ ಮಾಡ್ತಾರಲ್ಲ, ಗೆಜೆಟ್ಸ್ ತಂದೆ ಅಥವಾ ಎಕ್ಸರ್ಸೈಸ್ ಇಕ್ವಿಪ್ಮೆಂಟ್ ತೊಗೊಂತಂದೆ ಅವುಗಳನ್ನೆಲ್ಲ ಖರೀದಿ ಮಾಡ್ತಾರೆ. ಟ್ರೇಡ್ಮಿಲ್ ಖರೀದಿ ಮಾಡ್ತಾರೆ, ಎಲೆಕ್ಟ್ರಾನಿಕ್ ವಾಚ್ ಖರೀದಿ ಮಾಡ್ತಾರೆ, ಕಾಸ್ಟ್ಲಿ ಯೋಗ ಮ್ಯಾಟ್ಗಳನ್ನು ಖರೀದಿ ಮಾಡ್ತಾರೆ, ಬೆಲ್ಲಿ ಫ್ಯಾಟ್ ಬರ್ನರ್ ಅಂತೇಳಿ ಒಂದೇನೋ ಇಕ್ವಿಪ್ಮೆಂಟ್ ಇದೆ ಅದನ್ನು ಖರೀದಿ ಮಾಡ್ತಾರೆ. ಇಂಥ ಎಲ್ಲ ನೂರಾರು ಇಕ್ವಿಪ್ಮೆಂಟ್ಗಳನ್ನ ಖರೀದಿ ಮಾಡ್ತಾರೆ. ಅದನ್ನೇನು ಬಳಸಲ್ಲ, ಇವ್ರ ಹೊಟ್ಟೆ ಏನು ಕರಗಲ್ಲ, ಮನೆಯಲ್ಲಿ ಮೂಲೆಯಲ್ಲಿ ಬಿದ್ದು ಕೊಳೆಯೋಕ್ಕೆ ಸ್ಟಾರ್ಟ್ ಆಗ್ತವೆ. ಇವ್ರ ಮೋಟಿವೇಶನ್ ಬರೀ 2 ದಿವಸ ಇರುತ್ತೆ. ಇಷ್ಟೆಲ್ಲ ತರ್ತಾರೆ, ಬಟ್ ವೇಸ್ಟ್ ಆಗಿ ಮನೆಯಲ್ಲಿ ಅವುಗಳನ್ನ ಬಿಸಾಕ್ಬಿಡ್ತಾರೆ. ನೀವು ಈ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ನಿಮಗೇನಾದರೂ ಸೀರಿಯಸ್ಲಿನೇ ವೇಟ್ ಲಾಸ್ ಮಾಡೋದಿದೆ ಅಂತ ಅಂದ್ಕೊಳ್ಳಿ, ನೀವೇನು ಮಾಡಿ, ಒಂದು ಚೆನ್ನಾಗಿರೋ ಸೈಕಲನ್ನು ತೆಗೆದುಕೊಳ್ಳಿ. ನಾನು ಕೂಡ ಸೈಕಲನ್ನು ತಂದಿರುವೆ. ನಿಮ್ಮ ಕಾಲೋನಿಯಲ್ಲಿ ಎಷ್ಟು ಜನ ಇದ್ದಾರಲ್ಲ, ಅಂಕಲ್ಸ್ಗಳು, ಆಂಟಿಗಳು, ನಿಮ್ಮ ಏಜ್ನವರು, ನಿಮ್ಮ ಫ್ರೆಂಡ್ಸ್ಗಳು, ಅವರಿಗೂ ಕೂಡ ಮೋಟಿವೇಟ್ ಮಾಡಿ, ಅವರ ಕೂಡ ಬ್ರೈನ್ ವಾಶ್ ಮಾಡಿ. ನಿಮ್ಮ ಕಾಲೋನಿದೆ ಒಂದು ಸೈಕ್ಲಿಂಗ್ ಕ್ಲಬ್ ಮಾಡಿ. ಈಗ ನಾನು ಸೈಕಲ್ ತಂದಾಗ ಎಲ್ಲರೂ ನಗ್ತಾ ಇದ್ರು. ನಾನು ಸೈಕಲ್ ತಂದಿರೋದನ್ನು ನೋಡಿ, ನಾನು ಬೆಳಗ್ಗೆ ಹೋಗೋದನ್ನು ನೋಡಿ ನನ್ನ ಜೊತೆಗೆ ನಮ್ಮ ಅಕ್ಕ ಜಾಯಿನ್ ಆದ್ಲು. ನಮ್ಮ ಅಕ್ಕ ಜಾಯಿನ್ ಆಗಿರೋದನ್ನು ನೋಡಿ ನಮ್ಮ ಭಾವ ಕೂಡ ನಾನೇನು ಕಮ್ಮಿ, ನಾನು ಸೈಕಲ್ ತರ್ತೀನಿ ಅಂತೇಳಿ ಅವರು ಒಂದು ಸೈಕಲ್ ತಂದರು. ಸೊ ಇದನ್ನು ನೋಡಿ ನಮ್ಮ ಅಕ್ಕನ ಮಗಳು, ಚಿಕ್ಕವಳು ಸೊಸೆ, ಅವಳು ಕೂಡ ನನಗೂ ಸೈಕಲ್ ಬೇಕು ಅಂತೇಳಿ ಆಟ ಹಿಡಿದು ಅವಳು ತಂದ್ಲು. ನಮ್ಮ ಮನೆಯಲ್ಲಿ ಎಲ್ಲರೂ ತಂದಿರೋದನ್ನು ನೋಡಿ ಅವ್ರವ್ರ ಮನೆಯಲ್ಲೆಲ್ಲ ಸಣ್ಣ ಮಕ್ಕಳು, ದೊಡ್ಡ ಮಕ್ಕಳು, ದೊಡ್ಡವರು, ಅಂಕಲ್ ಆಂಟಿಯವರು, ಮುದುಕಿಯರು ಕೂಡ ಸೈಕ್ಲಿಂಗಿಗೆ ಬಂದುಬಿಟ್ಟಿದ್ದಾರೆ. ಸೊ ನಮ್ಮ ಕಾಲೋನಿ ಇದೆ ಈಗ 61 ಜನರದ ಸೈಕ್ಲಿಂಗ್ ಟೀಮ್ ಆಗಿದೆ. ಎಲ್ಲರೂ ಕೂಡ ಬೆಳಿಗ್ಗೆ ಸಾಯಂಕಾಲ ಸೈಕ್ಲಿಂಗ್ ಮಾಡೋಕ್ಕೆ ಹೋಗ್ತಾರೆ ಈಗ. ಮತ್ತು 40-50 ಕಿಲೋಮೀಟರ್ ತನಕ ನಿಯರೆಸ್ಟ್ ಟೂರಿಸ್ಟ್ ಪ್ಲೇಸ್ಗಳಿರ್ತಾವಲ್ಲ, ವೀಕೆಂಡಲ್ಲಿ ಯಾವಾಗ ಹಾಲಿಡೇ ಇರುತ್ತಲ್ಲ ಅವಾಗ ಎಲ್ಲರೂ ಸೇರಿ ಅವ್ರವ್ರ ಮನೆಯಿಂದ ಊಟ ಕಟ್ಕೊಂಡ್ಬಿಟ್ಟು ಹೋಗ್ಬಿಡ್ತಾರೆ. 40-50 ಕಿಲೋಮೀಟ್ರು ಸೈಕ್ಲಿಂಗ್ ಮಾಡ್ಕೊತಾ ಹೋಗೋದು. ಬರೋವಾಗ ಒಂದು ಟ್ರಕ್ಕು ಇಲ್ಲ ಟ್ರ್ಯಾಕ್ಟರು, ಟಮ್ಟಮು ಆರ್ಡರ್ ಮಾಡೋದು, ಎಲ್ಲ ಸೈಕಲ್ಗಳನ್ನು ಅದರಲ್ಲಿ ತುಂಬಿ ಕಳಿಸ್ಬಿಡೋದು. ಬರೋವಾಗ ಕಾರ್ ಬರುತ್ತೆ, ಅವ್ರವ್ರ ಮನೆಯಿಂದ ಕಾರ್ ಬರುತ್ತೆ, ಹೋಗುವಾಗ ಮಾತ್ರ ಸೈಕಲ್ ಮೇಲೆ ಹೋಗೋದು. ಈ ರೀತಿ ಲೈಫಲ್ಲಿ ಒಂದು ಹೊಸತನ ಸಿಕ್ಕಿದೆ, ಹೊಸ ಎಕ್ಸ್ಪೆರಿಮೆಂಟ್ ಆಗ್ತಾ ಇದೆ. ಸೊ ಎಲ್ಲರ ಹ್ಯಾಪಿನೆಸ್ಸು, ಹೆಲ್ತ್ ಕೂಡ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಸೊ ಈ ರೀತಿ ಜನರ ಜೊತೆ ಬೆರೀರಿ. ಈ ಥರ ಡಬ್ಬಾ ವಸ್ತುಗಳನ್ನೆಲ್ಲ ಇನ್ಫ್ಲುಯೆನ್ಸರು, ಯೂಟ್ಯೂಬರ್ ಹೇಳಿದ್ದಾರೆ ಅಂತೇಳಿ ಖರೀದಿ ಮಾಡಿ ದುಡ್ಡು ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಸೀರಿಯಸ್ಲಿ ಹೆಲ್ತ್ ಕಾನ್ಷಿಯಸ್ ಆಗಿದ್ದರೆ ಡಿಫ್ರೆಂಟ್ ಅಪ್ರೋಚ್ ಜೊತೆಗೆ ಹೋಗಿ. ನಾನು ಹೇಳಿದ್ನೆಲ್ಲ ಹಿಂಗೆ ಹೋಗಿ ಸ್ವಲ್ಪ. ನಂಬರ್ 8, ಎಕ್ಸ್ಪೆನ್ಸಿವ್ ಆನ್ಲೈನ್ ಕೋರ್ಸಸ್. ಈಗ ಆನ್ಲೈನ್ನಲ್ಲಿ ಕೋರ್ಸ್ಗಳನ್ನು ಮಾರೋದು ಒಂದು ಬಿಸ್ನೆಸ್ ಆಗಿಬಿಟ್ಟಿದೆ. ಈ ಬೈಜೂಸು, ಅನ್ ಅಕಾಡೆಮಿ, ವೇದಾಂತ ಇಂತಹ ಬಹಳಷ್ಟು ಕಂಪ್ನಿಗಳು ಬಂದುಬಿಟ್ಟು 10,000 ಕೋಟಿಯನ್ನು ಎಲ್ಲ ಸುಟ್ಬಿಟ್ಟಿದ್ದಾರೆ. ಆದರೂ ಕೂಡ ಇನ್ವೆಸ್ಟರ್ಗಳು ನಕಲಿ ಕೋರ್ಸ್ ಮಾಡೋರ ಮೇಲೇ ದುಡ್ಡು ಹಾಕ್ತಾರೆ. ಅಲ್ಲಿಂದ ಇವರು 100 ಕೋಟಿ ದುಡ್ಡು ತೊಗೊಂಡು ಏನು ಮಾಡ್ತಾರಪ್ಪ ಅಂತಂದರೆ ಆನ್ಲೈನ್ ಕೋರ್ಸ್ ಮೇಕರ್ಸು ಸುಮ್ಮನೆ ಮಂಡೇ ಕೋರ್ಸ್ ಮಾಡೋದು, ಅದರಲ್ಲಿ ಏನು ವ್ಯಾಲ್ಯೂ ಇರಲ್ಲ, ಏನಿರಲ್ಲ. 1 ಲಕ್ಷ 2 ಲಕ್ಷ ಫೀಸು. ಇನ್ನು ಮೆಂಟ್ರ್ ಜೊತೆಗೆ 1-to-1 ಡಿಸ್ಕಸ್ ಮಾಡ್ಬೇಕಂತಂದರೆ ಅವನಿಗೆ $10,000 ಕೊಡು, $20,000 ಕೊಡು, ಈ ಥರ ಫೀಸ್ ಇವ್ರದ್ದು. ಇಂಡಿಯಾದಲ್ಲಿದ್ದರೆ 4 ಲಕ್ಷ 5 ಲಕ್ಷ ಇವರು. ಬಿಸ್ನೆಸ್ ಮೆಂಟ್ರ್ಗಳು ಬಂದಿದ್ದಾರೆ, ಡಾಕ್ಟರ್ಸ್ಗಳು ಬಂದಿದ್ದಾರೆ, ಸೈಕಾಲಜಿಸ್ಟ್ಗಳು ಬಂದಿದ್ದಾರೆ, ಪರ್ಸನಲ್ ಕೋಚ್ ಅಂತ ನನ್ನ ಮಕ್ಕಳು ಮೋಟಿವೇಶ್ನಲ್ ಸ್ಪೀಕರ್ಗಳು ಕೂಡ ಬಂದಿದ್ದಾರೆ. ಇವ್ರ ಜೊತೆ ನಾವು 1-to-1 ಫೋನಲ್ಲಿ ಮಾತಾಡಬೇಕು, ವಿಡಿಯೋ ಕಾಲಲ್ಲಿ ಮಾತಾಡ್ಬೇಕಂತಂದರೆ ಇವರಿಗೆಲ್ಲ 4-5 ಲಕ್ಷ ಕೊಡ್ಬೇಕಂತೆ. ಸೊ ಈ ರೀತಿ ನೀವು ಆನ್ಲೈನ್ ಕೋಚಿಂಗ್ ಮೇಲೆ ಮತ್ತು ಇಂತಹ ವರ್ಕ್ಶಾಪ್ಗಳ ಮೇಲೆ, ಇವೆಂಟ್ಗಳ ಮೇಲೆ ದುಡ್ಡು ಹಾಕಕ್ಕೆ ಹೋಗ್ಬಿಡಿ, ಸರಿನಾ? ನೀವು ಯಾವ ಕೋರ್ಸ್ಗಳಿಗೆ ಜಾಯಿನ್ ಆಗಬೇಕಂತ ಇದ್ದೀರಲ್ಲ, ಆಫ್ಲೈನಲ್ಲಿ ಎಷ್ಟು ಫೀಸ್ ಇರುತ್ತಲ್ಲ ಅದಕ್ಕಿಂತ 5 ಪಟ್ಟು 6 ಪಟ್ಟಾದರೂ ಅಟ್ಲೀಸ್ಟ್ ಕಡಿಮೆ ಇರಬೇಕು. ಈಗ ಉದಾಹರಣೆ ಕೊಡ್ತೀನಿ. ನಮ್ಮ ಆಫ್ಲೈನ್ ಇನ್ಸ್ಟಿಟ್ಯೂಟ್ನಲ್ಲಿ ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗ್ ಕೋರ್ಸಿನ ಬೆಲೆ ಎಷ್ಟಿದೆಯಪ್ಪ ಅಂತಂದರೆ 45,000 ಇದೆ. ಅದೇ ಅವರು ಆನ್ಲೈನಲ್ಲಿ ಕಲಿತೀನಿ ಅಂತಂದರೆ, ಫುಲ್ ಟೈಮಲ್ಲಿ ಅವರು 2-3 ವರ್ಷ ಕಲಿತೀನಿ ಅಂತಂದರೆ 10,000 ಫೀಸ್ ಇದೆ. ಮತ್ತು ನಾನು ಆನ್ಲೈನ್ ಕೋರ್ಸ್ ತೊಗೊಂಡು ಕಲಿತೀನಿ, ಮತ್ತು ನನಗೆ ಲಿಮಿಟೆಡ್ ಸರ್ವಿಸ್ ಕೊಟ್ಟರು ನಡೆಯುತ್ತೆ, ನಾನು ಟೈಮ್ ತೊಗೊಂಡು 1 ವರ್ಷದಲ್ಲಿ ಸೆಲ್ಫ್ ಲರ್ನಿಂಗ್ ಮಾಡ್ತೀನಿ, ಮತ್ತು ಡೌಟ್ ಸಾಲ್ವಿಂಗ್ ಸೆಷನ್ ಅಷ್ಟೇ ಕೊಟ್ಟರೆ ಸಾಕು ಅನ್ನೋರು ಇರ್ತಾರಲ್ಲ, ಅವರಿಗೆ ನಾವು 5,000 ಆ ಕೋರ್ಸ್ ಕೊಡ್ತಾಯಿದ್ದೀವಿ.
ಇನ್ನು ಡಿಸ್ಕೌಂಟ್ ಆಫರ್ ನಡೀತಾ ಇದೆ, ಈಗ ಯಾರು ಜಾಯ್ನ್ ಆಗ್ತಾರಲ್ಲ ಅವರಿಗೆ 3,000ಗೆ ಸಿಗುತ್ತೆ. ಸೊ ಇಲ್ಲಿ ನೋಡಿ ಪ್ರೈಸ್ ಡಿಫ್ರೆನ್ಸಿಯೇಷನ್ ಇದೆ, ಟ್ರಾನ್ಸ್ಪರೆನ್ಸಿ ಇದೆ. ಮೆಂಟ್ರ್ ನಾನು ಕಲಿಸ್ತಾ ಇದ್ದೀನಿ ಅಂತಂದರೆ ನಾವು ಮಾತಾಡ್ತೀವಿ ಎಲ್ಲ ಟೀಚರ್ಸ್ಗಳು ಮೆಂಟ್ರ್ಗಳು ಈ ಸ್ಟೂಡೆಂಟ್ಸ್ಗಳ ಜೊತೆಗೆ. ಬಟ್ ಮಿಕ್ಕ ಆನ್ಲೈನ್ ಕೋರ್ಸ್ ಎಲ್ಲರೂ ಏನಿದಾರಲ್ಲ ಇದನ್ನೇ ಒಂದು ಗ್ಯಾಮ್ಲಿಂಗ್ ಸ್ಕ್ಯಾಮ್ ಮಾಡಿದ್ದಾರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಿದ್ದಾರೆ. ಇವ್ರು ಕೋರ್ಸ್ ತೊಗೊಂಡು ನೀವು ಕಲೀರಿ ಅಂತ ಹೇಳಲ್ಲ ಅವರು. ಇವ್ರು ಕೋರ್ಸ್ ತೊಗೊಳ್ಳಿ ಮತ್ತು ಇವ್ರಿಗೆ ಒಂದು 50,000 ಕೊಡಿ, ಇವ್ರ ಕೋರ್ಸ್ಗಳನ್ನ ಮಾರಿ ಕಮಿಷನ್ ಗಳಿಸಿ ಅಫಿಲಿಯೇಷನ್ ಮಾಡಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಿ ಅನ್ನೋ ಥರ ಮಾಡಿದ್ದಾರೆ. ಸೊ ಇಂತಹ ಟ್ರ್ಯಾಪಲ್ಲಿ ಬೀಳಕ್ಕೆ ಹೋಗ್ಬಿಡಿ. ಯಾರು ನಿಜವಾಗಿಯೂ ಮುಖ ತೋರಿಸ್ಬಿಟ್ಟು ಬ್ರ್ಯಾಂಡ್ ಮಾಡಿ ಟ್ರಾನ್ಸ್ಪೇರೆನ್ಸ್ ಆಗಿ ಹೇಳಿಬಿಟ್ಟು ನಿಮಗೆ ಸ್ಕಿಲ್ಗಳನ್ನು ಕಲಿಸ್ತಾ ಇದ್ದಾರಲ್ಲ ನಮ್ಮ ಥರ, ಆ ಥರ ಇರೋ ಕೋರ್ಸ್ಗಳಿಗೆ ಅಷ್ಟೇ ಜಾಯ್ನ್ ಆಗಿ, ಮಿಕ್ಕಿದ್ದಕ್ಕೆಲ್ಲ ನೋ ಅಂತ ಹೇಳಿಬಿಡಿ. ನಿಮ್ಮ ದುಡ್ಡನ್ನು ಟೈಮನ್ನು ಸೇವ್ ಮಾಡಿ. ನಂಬರ್ 9 ಆ್ಯಂಡ್ ಲಾಸ್ಟ್, ಬ್ರ್ಯಾಂಡ್ ನ್ಯೂ ಕಾರ್ಸ್. ನಿಮಗೆಷ್ಟು ಕಾರ್ಗಳ ಹುಚ್ಚಿದೆನೋ ಬೈಕ್ಗಳ ಹುಚ್ಚಿದೆನೋ ಅದರ 1000 ಪಟ್ಟು ಕಾರ್ಗಳ ಬೈಕ್ಗಳ ಹುಚ್ಚು ನನಗಿದೆ. ನನಗೂ ಅನಿಸುತ್ತೆ ದುಡ್ಡು ಬಂತಪ್ಪ ಅಂತಂದರೆ ಒಂದು 10-15 ಲಕ್ಷ ಸೇವ್ ಆಯ್ತಪ್ಪ ಅಂತಂದರೆ ಹೊಸ ಕಾರ್ ತೊಗೊಂಡೇ ಬಿಡೋಣ ಅನಿಸುತ್ತೆ. ಬಟ್ ನಾನು ಯೋಚನೆ ಮಾಡ್ತೀನಿ, ಹೊಸ ಕಾರು ಹೊಸ ಬೈಕು ಎಷ್ಟಂತ ತರೋದು? ಆಲ್ರೆಡಿ ಮನೆಯಲ್ಲೀಗ 2 ಕಾರ್ ಇವೆ. ನಮ್ಮ ಅಕ್ಕಂದೊಂದು ಸೇರಿಸಿದ್ರೆ 3, ಬಾವಂದೊಂದು ಸೇರಿಸಿದ್ರೆ 4 ಕಾರ್ ಆದವು. ಸೊ ಅವರಿಬ್ಬರು ಅಂತ ಯೂಸ್ ಮಾಡಲ್ಲ, ಅದನ್ನೂ ಓಡಿಸಾಡೋದು ನಾನೇನೆ. ಮತ್ತು ಬೈಕ್ಗಳು ಆಲ್ರೆಡಿ 2-3 ಇವೆ, ಸೈಕಲ್ 2 ಇವೆ. ಸೊ ಇಷ್ಟೆಲ್ಲ ಇರುವಾಗ ಮತ್ತೆ ಯಾಕೆ ಬ್ರ್ಯಾಂಡ್ ನ್ಯೂ ತರೋದು? ಹೊಸಾದ ಮಾರ್ಕೆಟಿಗೆ ಬಂದಾಗ ಹಂಗೆ ಅನ್ಸುತ್ತೆ, ಹೆಂಗೆ ಒಂದು ಹಾಟ್ ಹುಡುಗಿನ ನೋಡಿದಾಗ ಹೆಂಗೆ ಅನ್ಸುತ್ತಲ್ಲ, ಏನು ಸಖತ್ತಾಗಿದ್ದಾಳೆ ಅಂತೇಳಿ ಹಂಗೆ ನೋಡ್ತಾನೆ ಇರ್ಬೇಕು ಅನ್ಸುತ್ತಲ್ಲ. ಸೊ ಅದೇ ರೀತಿ ಹೊಸ ಮಾಡೆಲ್ ಕಾರ್ಗಳು ಬಂದಾಗ ಬರುತ್ತಲ್ಲ ಅಡ್ವರ್ಟೈಸ್ಮೆಂಟಲ್ಲಿ. ನನಗೆ ಎಷ್ಟೋ ಜನ ಶೋರೂಮ್ ಫ್ರೆಂಡ್ಸ್ ಇದ್ದಾರೆ, ಅದಕ್ಕೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೆ ಮಾರ್ಕೆಟಿಂಗ್ ಮಾಡೋಕ್ಕೆ ನನಗೆ ಕೊಟ್ಟಿರ್ತಾರೆ, ನಾನು ಹೋಗಿರ್ತೀನಿ, ತೊಗೊಳ್ಳೇಬೇಕನ್ಸುತ್ತೆ. ಬಟ್ ಒಳಗಡೆ ಬ್ರೈನ್ ಹೇಳುತ್ತೆ, ದನ್ನನ ಮಗನೇ ತೊಗೊಳಕ್ಕೆ ಹೋಗ್ಬೇಡ. ಕಾರ್ ತಂದೆ ಅಂತಂದರೆ ತಂದ ವರ್ಷದಲ್ಲಿಯೇ 20% ವ್ಯಾಲ್ಯೂ ಖತಮ್ ಆಗಿಬಿಡತ್ತೆ. 10 ಲಕ್ಷದ ಕಾರ್ ಇದೆ ಅಂತಂದರೆ ಶೋರೂಮ್ನಿಂದ ಹೊರ ತರ್ತಾ ಇದ್ದಂತೆ 2 ಲಕ್ಷ ಡಿಸ್ಕೌಂಟ್ ಆಯಿತು, ಅದರ ವ್ಯಾಲ್ಯೂ ಕಳ್ಕೊಂತು. ಇನ್ನು 3-4 ವರ್ಷದಲ್ಲಿ 50 to 60-70% ವ್ಯಾಲ್ಯೂಯೇಷನ್ ಬಿದ್ದೋಗುತ್ತೆ, ಅದರದ್ದು ವೇಸ್ಟ್ ಆಫ್ ಮನಿ ಇದೆ. ಸೊ ಕಾರನ್ನು ನೀವು ಯುಟಿಲಿಟಿ ಥರ ತೊಗೊಳ್ಳಿ. ಎಲ್ಲಿ ತನಕ ಫೈನಾನ್ಷಿಯಲ್ ಫ್ರೀಡಮ್ ಅಚೀವ್ ಆಗೋ ತನಕ ನಿಮ್ಮ ಹತ್ರ ಸುಟ್ಟು ಸುಡಲಾರ್ದಷ್ಟು ಆಸ್ತಿ ಬರಬೇಕು. ಅಲ್ಲಿ ತನಕ ಈ 9 ವಸ್ತುಗಳ ಮೇಲೆ ದುಡ್ಡನ್ನು ಖರ್ಚು ಮಾಡೋದನ್ನು ನಿಲ್ಲಿಸಿ. ಯಾವಾಗ ನಿಮ್ಮ ಹತ್ರ ಸುಟ್ಟರೂ ಸುಡಲಾರ್ದಷ್ಟು ಆಸ್ತಿ ಬರುತ್ತೋ, ಫೈನಾನ್ಷಿಯಲ್ ಫ್ರೀಡಮ್ ಬರುತ್ತೋ, ಆವಾಗ ಇಂಥ ಎಲ್ಲ ಶೋಕಿಗಳನ್ನು, ಕಾಸ್ಟ್ಲಿ ವಸ್ತುಗಳನ್ನ ಖರೀದಿ ಮಾಡೋದು ಎಲ್ಲ ಮಾಡಿ. ಬಟ್ ಅಲ್ಲಿ ತನಕ ಈ 9 ವಸ್ತುಗಳ ಮೇಲೆ ದುಡ್ಡನ್ನು ಖರ್ಚು ಮಾಡೋಕ್ಕೆ ಹೋಗ್ಬಿಡಿ. ಸ್ವಲ್ಪ ಡಿಸಿಪ್ಲಿನನ್ನು ಬೆಳೆಸಿಕೊಳ್ಳಿ. ಸೊ ಇದು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.